ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡೋದು ಅನ್ನೋದೇ ದೊಡ್ಡ ತಲೆನೋವು. ಅದಕ್ಕೆ ಇವತ್ತು ಈಸಿಯಾಗಿ 5 ಮಿನಿಟ್ಸಲ್ಲಿ ಕುಟ್ಟೋ ಬಾತ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಈ ಕುಟ್ಟೋ ಬಾತ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಬೇಕಾದಷ್ಟು 2ರಿಂದ 3 ಟೊಮೊಟೊ, 2 ಈರುಳ್ಳಿ, ಹಾಗೆ ಪಲಾವ್ ಎಲೆ ಮತ್ತು ಕೊತ್ತಂಬರಿ ಸೊಪ್ಪು. ಕುಕ್ಕರಲ್ಲಿ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯೋಷ್ಟರಲ್ಲಿ ಜಾರಲ್ಲಿ ಶುಂಠಿ, ಲವಂಗ, ಚಕ್ಕೆ, ಹಸಿಮೆಣಸಿನ್ಕಾಯಿ ಹಾಗೂ ಬೆಳ್ಳುಳ್ಳಿನ ಹಾಕೊಳ್ಳೋಣ. ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿತರೆಯಾಗಿ ರುಬ್ಕೊಂಡ್ರೆ ಸಾಕು. ಹಾಗೆ ಜಾರಲ್ಲಿ ಧನಿಯಾ ಪುಡಿ ಹಾಕ್ತಾ ಇರೋದು, ನಾನು ಹೇಳೋದು ಮರೆತುಬಿಟ್ಟೆ. ಹಾಗೆ ಒಂದ್ಸಲಿ ರುಬ್ಕೊಂಡ್ಮೇಲೆ ತರಿತರಿಯಾಗಿ ರುಬ್ಕೊಂಡಿರೋ ಅಂಥದ್ದನ್ನ ಎಣ್ಣೆಗೆ ಫಸ್ಟು ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕಬೇಕು, ಚೆನ್ನಾಗಿ ಹುರಿಬೇಕು. ಆಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಮತ್ತೆ ಡೀಪ್ ಫ್ರೈ ಮಾಡಿಕೊಂಡು ನೋಡಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಿ ನೋಡಿ. 5 ಮಿನಿಟ್ಸಲ್ಲಿ ನಮ್ಮ ಕುಟ್ಟೋ ಬಾತ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.